Hi friends, welcome back to our channel. Welcome back to one more vlog. ಇವತ್ತು ನಾನು ನಿಮ್ಮ ಜೊತೆ AECS ಲೇಔಟ್ ಬ್ರೂಕ್ ಫೀಲ್ಡ್ ಅಲ್ಲಿ ಇರುವಂತ ಕೆಬಾರ್ಬಿಕ್ಯೂ ರೆಸ್ಟೋರೆಂಟ್ ಅಲ್ಲಿಗೆ ಹೋಗಿರುವಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೇನೆ. ಇವರದ್ದು ಬಂದ್ಬಿಟ್ಟು ಟೋಟಲ್ 2 ಬ್ರಾಂಚ್ ಇದೆ ಇವಾಗ. ಒಂದು AECS ಲೇಔಟ್ ಬ್ರೂಕ್ ಫೀಲ್ಡ್ ಅಲ್ಲಿ, ಇನ್ನೊಂದು ಬಂದ್ಬಿಟ್ಟು HSR ಲೇಔಟ್ ಅಲ್ಲಿ ಕೂಡ ಇದೆ. ಈ ರೆಸ್ಟೋರೆಂಟ್ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಆಂಬಿಯನ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಹಾಗೂ ನಿಮಗೆ ತುಂಬಾ ಪ್ಲೆಂಟಿಯಾಗಿ ಕೂತ್ಕೊಳ್ಳುವಂತ ಜಾಗ ಕೂಡ ಇದೆ. ನೀವೇನಾದ್ರೂ ನಿಮ್ಮ ಸ್ಪೆಷಲ್ ಡೇ ನಿಮ್ಮ ಫ್ಯಾಮಿಲಿ ಜೊತೆಗೆ ಇಲ್ಲಿ ಸ್ಪೆಂಡ್ ಮಾಡಬೇಕು ಅಂದ್ರೆ ಖಂಡಿತವಾಗಿ ಬರ್ಬೋದು. ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಾಗೂ ನಿಮ್ಮ ಆಫೀಸಿಂದ ಟೀಮ್ ಜೊತೆಗೆ ನೀವು ಕೂಡ ಬರ್ಬೋದು. ಇಟ್ಸ್ ಎ ವೆರಿ ಗುಡ್ ಆಪ್ಷನ್ ಬಿಕಾಸ್ ಇಲ್ಲಿ ನಿಮಗೆ ಫುಡ್ ತುಂಬಾ ಚೆನ್ನಾಗಿದೆ. ವೆಜ್ ಹಾಗೂ ನಾನ್ ವೆಜ್ ತುಂಬಾ ಒಳ್ಳೆ ವೆರೈಟಿ ಸಿಗುತ್ತೆ. ಇಲ್ಲಿ ಫುಡ್ ಪ್ಲಾಟರ್ ಬಂದ್ಬಿಟ್ಟು ವೆಜ್ ಅಂಡ್ ನಾನ್ ವೆಜ್ ಅನ್ಲಿಮಿಟೆಡ್ ಇದೆ. ಅನ್ಲಿಮಿಟೆಡ್ ಬಫೆಟ್ ಕೂಡ ಅವೈಲೇಬಲ್ ಇದೆ. ಪ್ರೈಸಸ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಇದೆ. ಮಂಡೇ ಟು ಥರ್ಸ್ಡೇ ಆದ್ರೆ $4.99 ಪ್ಲಸ್ ಟ್ಯಾಕ್ಸ್, ನಾನ್ ವೆಜ್ ಗಾದ್ರೆ ಪ್ಲಸ್ ಬಫೆಟ್ ಪ್ಲಾಟರ್ ರೇಟ್ ಕೂಡ ಡಿಫರ್ ಆಗುತ್ತೆ. ನಿಮಗೆ ಈ ತರ ಬಫೆಟ್ ಬೇಡ ಅಂದ್ರೆ ನೀವು ಸಪರೇಟ್ ಆಗಿ ಕೂಡ ಆರ್ಡರ್ ಮಾಡಿ ನೀವು ಅದಕ್ಕೆ ನೀವು ಏನ್ ತಕ್ಕೋತೀವಿ ಅದಕ್ಕೆ ನೀವು ಸಪರೇಟ್ ಆಗಿ ಪೇ ಮಾಡ್ಕೋಬಹುದು. ಫ್ರೈಡೆ ಟು ಸಂಡೇ ರೇಟ್ ಕೂಡ ಡಿಫರ್ ಆಗುತ್ತೆ. $5.99 ಪ್ಲಸ್ ಟ್ಯಾಕ್ಸಸ್. ಇದು ಓನ್ಲಿ ಚಿಕನಿಗಾದ್ರೆ. ಅದು ಬಿಟ್ಟು ನಿಮ್ಗೆ ಮಟನ್ ಏನಾದ್ರು ಸೀ ಫುಡ್ ಏನಾದ್ರು ಫಿಶ್ ಎಲ್ಲ ಬೇಕಂದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ನಮ್ಗೆ ಬಫೆಟ್ ಅಲ್ಲಿ ಏನೆಲ್ಲ ಫುಡ್ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕೂಡ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಕೆಬಾರ್ಬಿಕ್ಯೂಗೆ ಲಂಚ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಫುಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಒಂದು ಐಡಿಯಾ ಇರ್ಲಿ ಅಂತ. ಫುಡ್ ಅಂತೂ ಟೇಸ್ಟ್ ಅಂಡ್ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ನೀವು ಅನ್ಲಿಮಿಟೆಡ್ ಆಗಿ ಇಲ್ಲಿ ನೀವು ಮಜಾ ಮಾಡ್ಬೋದು, ಅಂದ್ರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ನೀವೇನಾದ್ರೆ ಫುಡ್ ಲವರ್, ಸಿಕ್ಕಾಪಟ್ಟಿ ನಾನ್ ವೆಜ್ ಈ ತರ ಬಾರ್ಬಿಕ್ಯೂ ಎಲ್ಲ ತುಂಬಾ ಇಷ್ಟಪಡ್ತೀರಾ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ಯು. ಖಂಡಿತ ಮಿಸ್ ಮಾಡಿದ್ರೆ ನೀವು ಒಮ್ಮೆ ಈ ಪ್ಲೇಸಿಗೆ ವಿಸಿಟ್ ಮಾಡಲೇಬೇಕು. ನಾನ್ ವೆಜ್ ಅವರಿಗೆ ಅಷ್ಟೇ ಅಲ್ಲದೆ ವೆಜ್ ಅವರಿಗೆ ಕೂಡ ತುಂಬಾನೇ ಆಪ್ಷನ್ಸ್ ಇದೆ. ವೆಜ್ ಅಲ್ಲಿ ನಿಮಗೆ ಪಾಸ್ತಾ ಸಿಗುತ್ತೆ ಹಾಗೂ ವೆಜ್ ಬಿರಿಯಾನಿ ಕೂಡ ಅವೈಲೇಬಲ್ ಇದೆ. ನಾವು ವೆಜ್ ಬಿರಿಯಾನಿ ಕೂಡ ಟ್ರೈ ಮಾಡಿದ್ದು ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೂ ನಿಮ್ಗೆ ಪನೀರ್ ಮತ್ತೆ ಮಶ್ರೂಮ್ ಅಲ್ಲಿ ಸಹ ವೆರೈಟಿ ಸಿಗುತ್ತೆ. ಪನೀರ್ ಟಿಕ್ಕಾ ಇರ್ಬೋದು, ಮಶ್ರೂಮ್ ಟಿಕ್ಕಾ ಹಾಗೂ ಕಾರ್ನ್ ಹಾಗೂ ವೆಜ್ ಫ್ರೈಡ್ ರೈಸ್ ಕೂಡ ಅವೈಲೇಬಲ್ ಇದೆ. ಮತ್ತೆ ಪನೀರ್ ಟಿಕ್ಕಾ ಮಸಾಲ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿ ಸ್ಪೈಸಿ ಆಗಿತ್ತು. ನಂಗೆ ಎಲ್ಲಕ್ಕಿಂತ ತುಂಬಾ ಡಿಫ್ರೆಂಟ್ ಅನ್ಸ್ತಂದ್ರೆ ಈ ಪೈನಾಪಲ್ ಟೀ ಇರ್ಬೋದು ಹಾಗೂ ಬ್ಲೂ ಲೈಮ್ ಜ್ಯೂಸ್. ನಂಗೆ ಪೈನಾಪಲ್ ಟೀಕ್ಕಿಂತ ಈ ಬ್ಲೂ ಲೈಮ್ ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು ಕುಡಿಲಿಕ್ಕೆ. ನಾವು ಬಂದ್ಬಿಟ್ಟು ವೀಕ್ ಡೇ ಹೋಗಿದ್ವಿ ಹಾಗೂ ಮಧ್ಯಾಹ್ನ ಸ್ವಲ್ಪ ಬೇಗನೆ ಹೋಗಿದ್ವಿ ಬಿಕಾಸ್ ತುಂಬಾ ಲೇಟ್ ಆಗಿ ಹೋದ್ಮೇಲೆ ಸ್ವಲ್ಪ ತುಂಬಾ ರಶ್ ಇರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಸೊ ಮಧ್ಯಾಹ್ನ ಸ್ವಲ್ಪ ಬೇಗನೆ ಹೋಗಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದ್ರೆ ಪ್ಲೀಸ್ ಹೋಗಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.